देवी चामुण्डे जय भूतापहारिणी। ಹಾಗೆ ಪ್ರಾಗ್ಯಂಗೆ ಜೋಕಾಲಿ ಆಡಬೇಕಂತೆ, ಅದ್ರ ಬಳ್ಳಿ ಕಟ್ಟಾಗಿತ್ತು. ಇವಾಗ ಅಪ್ಪ ಬೇರೆ ಹಗ್ಗ ಹಾಕಿ ನಾನು ಪ್ರಾಗ್ಯಂಗೆ ಡ್ರೆಸ್ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಅವಳಿಗೆ ಮದುವೆ ಬಟ್ಟೆ ತೆಗಿಲಿಲ್ಲ, ಹಾಗೆ ಅವಳಿಗೆ ಡ್ರೆಸ್ ತೆಗಿಯುವಂತ ಹೋಗ್ತಾ ಇದ್ದೀನಿ. ಇನ್ನು ಮದುವೆ ಬೇರೆ ಬಂತಲ್ಲ, ಇನ್ನು ಟೈಮ್ ಇಲ್ಲ. ಹಾಗೆ ಹೋಗುವಂತ ಹೊರಟಿದ್ದೀವಿ ನಾನು ಪ್ರಾಗ್ಯ. ಹಾಗೆ ತಮ್ಮಂದು ಡ್ರೆಸ್ ಕೂಡ ವಾಶಿಗೆ ಕೊಡ್ಲಿಕ್ಕೆ ಉಂಟು, ಮತ್ತು ನಾವು ಮದುವೆಗೆ ಹಾಕ್ಲಿಕ್ಕೆ ಅವನು. ಹಾಗೆ ಇಬ್ಬರು ಹೊರಟಿದ್ದೀವಿ. ನೋಡುವ, ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಾಯಿ ಮನೆಗೆ ಹೋಗಬೇಕು. ಮಾಯಿ ಹೊರಗಡೆ ಹೋಗಿದ್ದಾರೆ, ಅವ್ರು ಬಂದರೆ ಅವ್ರ ಮನೆಗೆ ಹೋಗಿ ಬರೋದು. ಪ್ರಾಗ್ಯ ರೆಡಿನಾ? ಪ್ರಾಗ್ಯ ರೆಡಿ? ಹೋಗೋಣ ಫ್ಲೈಟಲ್ಲಿ. ನಿನ್ನ ಫ್ಲೈಟಲ್ಲಿ ಹೋದ್ರೆ ಇವತ್ತಿಗೆ ಹೋಗುದಿಲ್ಲ. ನಡಿ ಹೋಗೋಣ, ಲೇಟ್ ಆಗುತ್ತೆ. ನಡಿ ಹೋಗೋಣ ಮಗ, ಲೇಟ್ ಆಗುತ್ತೆ. ಪ್ರಾಗ್ಯಂಗೆ ಶೂ ತೊಗೋಬೇಕಾಗಿತ್ತು, ಸ್ಕೂಲ್ ಶೂ. ಹಾಗೆ ಸಿಗ್ತದೆ ನೋಡುವ ಅಂತ ಇಲ್ಲೊಂದು ಚಪ್ಪಲಿ ಅಂಗಡಿಗೆ ಬಂದ್ವಿ. ಬಟ್ ಇತ್ತು ಸ್ಕೂಲ್ ಶೂ, ಬಟ್ ನಮಗೆ ಗೋಲಾ ಶೂಸ್ ಆ ಟೈಪ್ ಬೇಕಿತ್ತು. ಬಟ್ ಇಲ್ಲಿ ಯಾರು ಕೇಳಲ್ಲ ಅಂತೆ, ಅವರಿಗೆ ಈ ನಾರ್ಮಲ್ ಶೂಸ್ ಇದೆಯಲ್ಲ ಅದೇ ತೊಗೊಂಡು ಹೋಗ್ತಾರಂತೆ. ಸೊ ಹಾಗಾಗಿ ನಮಗೆ ಸಿಗಲಿಲ್ಲ. ಇನ್ನು ನೋಡೋದು ಎಲ್ಲಿ ಕುಂದಾಪುರ ಹೋದಾಗ ತೊಗೊಂಡು ಬರೋದಾ ಅಂತ ಹೇಳಿ. ಹಾಗೆ ಪ್ರಾಗ್ಯಂಗೆ ಡ್ರೆಸ್ ನೋಡುವ ಅಂತ ಬಂದ್ವಿ. ಇದು ನಮ್ಮೂರಲ್ಲಿರೋ ಒಂದು ದೊಡ್ಡ ಬಟ್ಟೆ ಮಳಿಗೆ. ಆಲ್ಮೋಸ್ಟ್ ಎಲ್ಲ ಇಲ್ಲೇ ಗೊತ್ತಿರುತ್ತೆ, ಇಲ್ಲೇ ತೊಗೊಂಡೋಗಿ ಬರ್ತಾರೆ. ಹಾಗೆ ಸುಮಾರು ಫ್ರಾಕೆಲ್ಲ ನೋಡಿದ್ವಿ. ಒಂದು ಸಿಂಪಲ್ ಆಗಿರೋ ಡ್ರೆಸ್ ತೊಗೊಳ್ಳುವ ರಿಸೆಪ್ಷನಿಗೆ, ಹಾಗೆ ಒಂದು ಫ್ರಾಕ್ ತೊಗೊಳ್ಳುವ ಅವಳಿಗೆ ಅಂತ ಅಂದ್ಕೊಂಡೆ. ಸುಮಾರು ಫ್ರಾಕೆಲ್ಲ ನೋಡಿ ಒಂದು ತೊಗೊಂಡೆ ನಾನು ಅವಳಿಗೆ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮಾಯಿ ಮನೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಇಲ್ಲೇ ಉಳ್ಕೊಂಡಿದ್ದೆ, ಅಂದರೆ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಮಾಯಿ ಹಠ ಮಾಡಿದ್ರು ಅಂತ ಉಳ್ಕೊಂಡೆ. ಬೆಳಗ್ಗೆ परिमलपत्रपुष्पाणि समर्पयामि आदौ मंगलಂ ಗರುಡಧ್ವಜ. ಹಾಗೆ ಚಿಕ್ಕಮ್ಮನ ಮನೆದು ಇವತ್ತು ಸಿಂಪಲ್ ಆಗಿ ಒಂದು ಮೆಹಂದಿ ಫಂಕ್ಷನ್ ಉಂಟು. ಹಾಗೆ ಸತ್ಯನಾರಾಯಣ ಪೂಜೆ ಇದೆ. ಹಾಗೆ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು ಇವಾಗ. ರೆಸ್ಟ್ ಕೊಟ್ಟಿದ್ದಾರೆ ಅಲ್ಲಿ ಸಾಕಕ್ಕ. ಅಕ್ಕ ಒಬ್ಳೆ ಪಿಶಾಚಿ ಒಬ್ಳೆ ಇರೋದು. ಅಕ್ಕ ದಿಕ್ಕಲ್ಲ, ಇದು ಒಂದೇ ಅಕ್ಕ, ಇದು ಓನ್ಲಿ ಒನ್ ಅಕ್ಕ.
ಸಾರಿ ಅಪ್ಪ. ಅದು ಕೆಂಪಾಗಿದೆ ಅಕ್ಕ, ಒಂದು ಸ್ವಲ್ಪ ಗೊತ್ತಾಗಲ್ವಾ? ಹಾಗೆ ಸತ್ಯನಾರಾಯಣ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇವಾಗ ತಂಗಿಯನ್ನು ಶಾಸ್ತ್ರ ಮಾಡೋಕ್ಕೆ ಕೂರಿಸ್ಬೇಕಲ್ಲ, ಅದಕ್ಕೆ ಮೆಹಂದಿ ಕೋನೆಲ್ಲ ಇಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ ನನ್ನ ಮಾಯಿ ಎಲ್ಲ ಸೇರಿಕೊಂಡು. ಹಾಗೆ ನನ್ನ ತಂಗಿ ಅಂದರೆ ನನ್ನ ಕಜಿನ್ ಚಿಕ್ಕಮ್ಮನ ಮಗಳು. ಇನ್ನು ಬಿಟ್ಟರೆ ನಾನು ನಮ್ಮ ಅಕ್ಕ 3 ಜನ ಹೆಣ್ಮಕ್ಳು, ಮತ್ತು ಉಳಿದಿರೋರೆಲ್ಲ ಗಂಡು ಮಕ್ಕಳೇ ನನ್ನ ಚಿಕ್ಕಮ್ಮನ ಮಕ್ಕಳು. ಅಕ್ಕ ಬರಲಿಲ್ಲ ಮದುವೆಗೆ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಒಂದು ವಾರ ಆಯಿತು ನನಗೆ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ಲು ಬ್ಯುಸಿಯಾಗಿದ್ದೆ. ಸೊ ಇನ್ಮೇಲೆ ಎಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಮದುವೆ ರಿಸೆಪ್ಷನ್ ತನಕನೂ, ಅಷ್ಟು ವಿಡಿಯೋನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಚಿಕ್ಕದಾದರೂ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರು ನನ್ನ ವಿಡಿಯೋ ತುಂಬ ಜನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಏನೂ ₹1 ಖರ್ಚಾಗಲ್ಲ, ನೀವು ಒಂದು ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ ಓದೋಕ್ಕೆ ನಂಗೆ ತುಂಬಾ ಖುಷಿ. ಒಂದು ಹಾಯ್ ಏನಾದರೂ ಒಂದು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಬರ್ತದೆ, ವೇಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್